ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಮುತ್ತು ಅವರೇ, ಅದ್ ಬೇಕು ಅಂತ ಮಾಡಿರೋ ಅವಮಾನ ಅಲ್ಲ, ಗಾಬರಿ ಗೊಂದಲದಲ್ಲಾಗಿರೋ ಅವಮಾನ. ಅದಕ್ಕೆ ಕ್ಷಮೆ ನಾನ್ ಕೇಳ್ತೀನಿ. ಕ್ಷಮಿಸಿ ಸರ್, ಗೊಂದಲ ಇದ್ರೂ 20 ವರ್ಷದ ನಿಯತ್ತಿಗೆ ಬೆಲೆ ಇಲ್ವಾ ಸರ್? ಪೊಲೀಸರನ್ನ ಕರೆಸಿ ಅವಮಾನ ಮಾಡಿಸಿದ್ರು ಸರ್. ಅಣ್ಣ, ಒಂದ್ ಮಾತು ಹೇಳ್ತೀನಿ. ಇಲ್ಲಿ ಸರಿ ಯಾರ್ದು ತಪ್ಪು ಯಾರ್ದು ಅಂತ ಚರ್ಚೆ ಮಾಡೋದಕ್ಕೆ ನಾವು ಬರ್ಲಿಲ್ಲ. ತಗೊಳ್ಳಿ ಸರ್. ಥ್ಯಾಂಕ್ ಯು. ಯಜಮಾನ್ರು ಅಂದಮೇಲೆ ಅವ್ರನ್ನ ದೇವ್ರ ಸಮಾನವಾಗಿ ಇಟ್ಟಿರ್ತೀರ. 20 ವರ್ಷ ಅವರಿಂದಾಗಿ ನಿಮ್ ಮನೆ ನಡೆದಿದೆ ಅಂದಮೇಲೆ ಅವ್ರು ನಿಮ್ಗೆ ತಂದೆ ಸಮಾನನೂ ಹೌದಲ್ವಾ ಅಣ್ಣ? ವಯಸ್ಸಾದ್ಮೇಲೆ ತಂದೆಗೆ ಅರಳು ಮರಳು ಅನ್ನೋದು ಸಹಜ ಅಲ್ವಾ ಅಣ್ಣ? ಮಗನಾಗಿ ನೀವು ಅದನ್ನ ಅರ್ಥ ಮಾಡ್ಕೊಂಡು ಕ್ಷಮಿಸಿದ್ರೆ ಯಾವುದೇ ರೀತಿ ಸಮಸ್ಯೆಗಳಿರಲ್ಲ ಅನ್ನೋದು ನನ್ನ ಅನಿಸಿಕೆ. ಸುಮ್ಮನ ನಾನೇನೋ ನಮ್ಮ ಯಜಮಾನ್ರು ಅಂತ ಮರ್ತು ಬರ್ಬೋದು, ಆದ್ರೆ ಮಿಕ್ಕದವರು ಬರ್ಬೇಕಲ್ಲಮ್ಮ. ಅಣ್ಣ, ನಿಮ್ಮ ಹತ್ರ ಹೇಗೆ ತಪ್ಪಾಯ್ತು ಅಂತ ಕ್ಷಮಾಪಣೆ ಕೇಳಕ್ ಬಂದಿದೀವೋ ಹಾಗೆ ಎಲ್ರ ಹತ್ರನೂ ಹೋಗಿ ನಮ್ ತಪ್ಪಿಗೆ ಕ್ಷಮೆ ಕೇಳ್ತೀವಿ. ಮುತ್ತು ಅವರೇ, ಇನ್ ಮುಂದೆ ಆ ರೀತಿ ಆಗಲ್ಲ. ಅದರ ಜವಾಬ್ದಾರಿ ನಾ ತಗೋತೀನಿ. ಹೇಳ್ರಿ, ಪಾಪ ಸಾಹೇಬ್ರೆ ಬಂದು ಮನೆ ತನಕ ಬೇಡ್ಕೊಂತವ್ರೆ. ಅನ್ನಕ್ಕೇನು, ಮಿಕ್ತವ್ರನ್ನೆಲ್ಲ ಆಮೇಲೆ ಒಪ್ಪಿಸ್ಬೋದಲ್ವಾ? ಸುಮ ಏನು ಹೊರ್ಗ್ನೋಳ? ನಮ್ಮ ಕಾಲೋನಿ ಮಗಳು ತಾನೆ. ಆ ಹುಡುಗಿ ಮುಖನೂ ಸ್ವಲ್ಪ ನೋಡ್ಬೋದಲ್ಲ? ಸರಿ, 2 ಕಾರಣಕ್ಕೆ ನಾನು ಒಪ್ಕೊಳ್ತೀನಿ. ಒಂದನೇದು, ಈ ಪುಟ್ಟ ಮನೆ ಹುಡುಗಿ ನಿಮ್ಮ ಮನೆ ಸೊಸೆ ಆಗಿರೋದು. ಇನ್ನೊಂದು, 20 ವರ್ಷದ ನಿಮ್ಮ ತಂದೆ ಅನ್ನದ ಋಣ. ಈ 2 ಕಾರಣಕ್ಕೋಸ್ಕರ ನಾನು ಒಪ್ಕೊಳ್ತಾ ಇದ್ದೀನಿ ಸರ್. ಮುತ್ತು ಅವರೇ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಮ್ನ ಅವರೇ. ನಾನು ನಿಜವಾಗ್ಲೂ ಅಸಾಧ್ಯ ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಯು. ಅಣ್ಣ, ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಹೋಗ್ಬರ್ತೀನಿ ಅಕ್ಕ. ಬರ್ತೀವಮ್ಮ. ಅದಕ್ಕೆ ಯು ರಿಯಲಿ ವೆರಿ ಬ್ರಿಲಿಯಂಟ್. ಅದಕ್ಕೆ ನಿಮ್ಗೊಂದು ಮಾತು ಕೇಳಬೇಕಿತ್ತು. ನಿಮ್ಗೆ ಈ ತರ ಐಡಿಯಾಸ್ ಎಲ್ಲ ಹೇಗೆ ಉಳಿಯುತ್ತೆ? ಐಡಿಯಾಸ್ ಅಲ್ಲ ಜಾನು, ಸರ್ವೈವಿಂಗ್ ಸ್ಕಿಲ್ಸ್ ಅಂತಾರೆ ಇದನ್ನ. ಜಾನು, ಲೆಟ್ ಮಿ ಆಸ್ಕ್ ಯು ಸಮಥಿಂಗ್. ತೊಂದರೆ ಆಗ್ತಿರೋದು ನಿಮ್ಮ ಅಪ್ಪನ ಕಂಪನಿಗೆ, ಅದರಲ್ಲಿ ನಿನ್ಗೂ ಶೇರ್ ಇದೆ. ನಿನ್ಗೇನು ಬೇಜಾರಾಗ್ತಿಲ್ವಾ? ಅಯ್ಯೋ ದೇವ್ರೆ, ನನ್ನ ನೀಡ್ಸ್ನೆಲ್ಲ ಫುಲ್ಫಿಲ್ ಮಾಡ್ತಿರೋದು ನೀವು. ಅದಕ್ಕೆ ನೀವು ಅಪ್ಪಂಗೆ ಬುದ್ಧಿ ಕಲಿಸ್ತಾ ಇರೋದು ನನಗಂತೂ ತುಂಬಾನೇ ಖುಷಿ ಕೊಡ್ತಾ ಇದೆ. ಅದಕ್ಕೆ ಅಪ್ಪ ಇನ್ಮೇಲೆ ಫ್ಯಾಕ್ಟ್ರಿಗೆ ಬರಲ್ಲ ತಾನೆ? ನೋ ವೇ, ಬರ್ದಿರೋ ಹಾಗೆ ನಾನ್ ಮಾಡಿ. ಸೂಪರ್. ಅದಕ್ಕೆ ಹಾಗೆ ಮಾಡಿ. ಅಪ್ಪ ತಾನಾಗೆ ಬಂದು ಫ್ಯಾಕ್ಟ್ರಿಗೆ ಹೋಗಮ್ಮ ಅಂತ ರಿಕ್ವೆಸ್ಟ್ ಮಾಡ್ಬೇಕು. ಅಲ್ಲಿವರೆಗೂ ಹೋಗ್ಬೇಡಿ, ಇಲ್ಲ ಅಂದ್ರೆ ನಿಮ್ ಟ್ಯಾಲೆಂಟಿಗೆ ವ್ಯಾಲ್ಯೂನೇ ಇಲ್ದಂಗಾಗುತ್ತೆ. ರಿಕ್ವೆಸ್ಟ್? ಅವ್ರು ನನ್ನ ಹತ್ರ ಬೇಡ್ಕೋಬೇಕು, ಆಗ ನಾನು ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ. ಹಲೋ, ನಮಸ್ತೆ ಮೇಡಮ್, ನಾನು ವೇದಕುಮಾರ್ ಮಾತಾಡ್ತಾ ಇರೋದು ಮೇಡಮ್. ಗೊತ್ತಾಯ್ತು, ಹೇಳಿ, ಏನಾಯ್ತು? ಸಾರಿ ಮೇಡಮ್, ಒಂದು ಸೀರಿಯಸ್ ಪ್ರಾಬ್ಲಮ್ ಆಗಿದೆ ಮೇಡಮ್. ನೀವು ಅಷ್ಟೊಂದು ಕಷ್ಟಪಟ್ಟು ಫ್ಯಾಕ್ಟ್ರಿ ಶಟ್ ಡೌನ್ ಆಗೋ ಥರ ಮಾಡಿದ್ರಲ್ಲ, ಆದರೆ ಆ ತೀರ್ಥ ಸರು ಮತ್ತು ಸುಮನ ಆ ಯೂನಿಯನ್ ಲೀಡರ್ ಕರೆಸಿ ಅವನ ಹತ್ರ ಮಾತಾಡಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ರು ಮೇಡಮ್. ನಾಳೆಯಿಂದ ಫ್ಯಾಕ್ಟ್ರಿ ನಡೆಯುತ್ತೆ ಮೇಡಮ್. ಮುಂದೆ ಏನು ಮಾಡೋದು ಮೇಡಮ್? ನಿಮ್ಮ ಪ್ಲ್ಯಾನ್ ಎಲ್ಲ ಫೇಲ್ ಆಯ್ತಲ್ಲ ಮೇಡಮ್. ಪ್ಲಾನ್ ಫೇಲ್ ಆಗಿಲ್ಲ, ಸಕ್ಸಸ್ ಆಗಿದೆ.
ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ. ಯಾಕದ್ಕೆ ಸಡನ್ ಆಗಿ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ರೆ? ಒನ್ಸ್ ಅಗೇನ್ ಆ ಇಡಿಯಟ್ ನಮ್ ಪ್ಲಾನ್ ಎಲ್ಲ ಉಲ್ಟಾ ಮಾಡಿದಾಳೆ. ಹೀಗೆ ಆದ್ರೆ ನನ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಜಾನು. ಜಾನು, ಒಂದ್ ಕೆಲ್ಸ ಮಾಡು, ನೀನ್ ಈಗ್ಲೇ ಹೋಗಿ ನಿಮ್ಮ ಅಪ್ಪನ ಹತ್ರ ಮಾತಾಡು. ಅದಕ್ಕೆ ತುಂಬಾ ಡಿಸ್ಟರ್ಬ್ ಆಗಿದ್ರು, ಮತ್ತೆ ಹಳೆ ಕಂಪ್ನಿಗೆ ಜಾಯ್ನ್ ಆಗ್ಬೇಕು ಅಂತ ಹೇಳ್ತಾ ಇದ್ರು. ಹೀಗೆ ಆದ್ರೆ ನಮ್ ಕಂಪ್ನಿಗೆ ತುಂಬಾ ದೊಡ್ಡ ನಷ್ಟ ಆಗುತ್ತೆ. ನೀವ್ ಈಗ್ಲೇ ಹೋಗಿ ಅದಕ್ಕೆ ಹತ್ರ ಮಾತಾಡಿ ಎಲ್ಲಾ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಹೇಳು. ಅಕಸ್ಮಾತ್ ತೀರ್ಥ ಮತ್ತೆ ಸುಮನ ಏನಾದ್ರೂ ಫ್ಯಾಕ್ಟ್ರಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದಾರೆ ಅಂತ ನಿಮ್ಮ ಅಮ್ಮಂಗೆ ಗೊತ್ತಾದ್ರೆ ನನ್ನನ್ನ ಫ್ಯಾಕ್ಟ್ರಿ ಒಳಗಡೆ ಕಾಲಿಡೋದಕ್ಕೂ ಬಿಡೋದಿಲ್ಲ. ಹೋಗು 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 ಹೋಗು. ಅದ್ಕೆ ಅಪ್ಪ ನನ್ ಮಾತ್ ಕೇಳ್ತಾರೆ ಅಂತೀರಾ? ಆಫ್ ಕೋರ್ಸ್ ಕೇಳ್ತಾರೆ. ಅವ್ರು ಈಗಿರೋ ಕಂಡೀಷನ್ ನಲ್ಲಿ ಯಾರ್ ಮಾತ್ ಬೇಕಾದ್ರೂ ಕೇಳ್ತಾರೆ. ನೋಡು ಜಾನು, ಕಂಡೀಷನ್ಸ್ ಇಲ್ದೆ ಯಾವ ರೆಸ್ಟ್ರಿಕ್ಷನ್ಸು ಇಲ್ದೆ ನೀನ್ ಆಸೆ ಈಡೇರ್ಬೇಕು ಅಂತಂದ್ರೆ ಕಂಪ್ನಿ ನಾನ್ ಹ್ಯಾಂಡಲ್ ಮಾಡ್ಬೇಕು. ಹೋಗು 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 ಹೋಗು. ಸರಿ ಅದ್ಕೆ. ಅಮ್ಮೋರೆ, ನಿನ್ನೆ ಸಾಹೇಬ್ರು ನಮ್ ಕಾಲನಿ ಒಂದ್ ಹೆಣ್ಮಗುಗೆ ನಿಮ್ ಹೆಸರನ್ನ ಇಟ್ರು. ನನ್ ಹೆಸ್ರ? ಹೌದು ಅಮ್ಮೋರೆ, ಮಗುನ ತುಂಬಾ ಚೆನ್ನಾಗಿ ಬೆಳೆಸಿದೀರಾ. ತಾಯಿ ಹೆಸರಿಡೋದು ಅಂದ್ರೆ ಸುಮ್ನೆನಾ? ನನ್ ಮಗ ತುಂಬಾ ಒಳ್ಳೆಯವನಮ್ಮ. ಹೌದು, ಸಾಹೇಬ್ರು ನಮ್ ಕಾಲೋನಿಗೆ ತುಂಬಾ ಉಪಕಾರ ಮಾಡಿದ್ದಾರೆ. ಕಾಲೋನಿಗೆ ಮಾಡಿರೋ ಉಪಕಾರನ ನಾವ್ ಸಾಯೋ ತನಕ ಮರೆಯಲ್ಲ ಅಮ್ಮೋರೆ. ಔತಣ ಹಾಕ್ಸ್ತಿದ್ಯೇನೋ ರಾಮಯ್ಯ, ಔತಣ. ಕಾಲೋನಿ ಜನ ಎಲ್ಲ ವಾಂತಿ ಭೇದಿ ಮಾಡ್ಕೊಂಡು ತುರ್ನ ತಪ್ಪಿದ್ದು ಸಾಯ್ಬೇಕು. ಆ ತೀರ್ಥ ಕಂಡಲ್ಲೆಲ್ಲ ಹವಾ ಮಾಡ್ಕೊಂಡು ಓಡಾಡ್ತಿದ್ದಾನಲ್ಲ, ಅವನ ಹವಾನ ಇವತ್ತು ಟುಸ್ ಮಾಡದೆ ಹೋದ್ರೆ ನನ್ನ ಹೆಸರು ಕಾಶಿನೆಲ್ಲ. ಕಾಶಿ, ವಿಷ ಹಾಕಕ್ ಬಂದ್ಯೇನು? ನೀನೆ ಕುಡ್ದ್ ಸಾಯಿ. ಯಾಕ್ ಸಾಹೇಬ್ರೆ, ಏನಾಯ್ತು? ನಮ್ ಕಾಲನಿ ಉಳ ಕಾಶಿ ಅನ್ನಕ್ಕೇನೋ ಬೆರ್ಸೋದಕ್ ನೋಡ್ದ. ಸರಿಯಾದ ಸಮಯಕ್ಕೆ ಬಂದಿದ್ಕಾಯ್ತು, ಇಲ್ಲ ಅಂದಿದ್ರೆ. ಶಿವಣ್ಣ, ನಿನ್ ಗೊತ್ತಾ ಬರ್ದೇನೆಯ ಅಡಿಗೆ ಒಂದೇ ಬಿಟ್ಟು ಹೋಯ್ತಾರ, ಇಲ್ಲಿ ಯಾರು ಒಬ್ರು ಇರಬಾರ್ದೇನಪ್ಪ. ಅಯ್ಯೋ, ನೀನೇ ಕರ್ದೆ ಅಂತ ಹೇಳ್ದ, ನಾವ್ ಅಪ್ಪ ಬಂದ್ವಿ. ಅವನೇ ಕಾಸಿ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಅಯ್ಯೋ, ಇಂತ ಒಳ್ಳೆ ಕೆಲಸ ಮಾಡುವಾಗ ಇಂತ ಕೆಟ್ಟನ್ ಮಕ್ಳು ಏನಾರು ಮಾಡಕ್ ಕಾಯ್ತಿರ್ತಾರೆ. ನೀವು ಮೈಯೆಲ್ಲ ಕಣ್ಣಾಗಿರಪ್ಪ ಇಲ್ಲೇ. ರಾಮಯ್ಯ ಅವರೇ, ಅವ್ನ್ ಮತ್ತೆ ಈ ಕಡೆ ಬರಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಬನ್ನಿ ಎಲ್ಲಾರ್ಗು ಊಟ ಬಿಟ್ಮೇಲೆ. ಮುಚ್ಚಪ್ಪ ಅದ್ಮೇಲೆ. ಶಿವಣ್ಣ ಮುಚ್ಚು. ನಡಿ ನಡಿ. ಸುಮನ ಅವರೇ, ಇವತ್ ನಂಗೆ ತುಂಬಾ ಖುಷಿ ಆಗ್ತದೆ. ಬಡ್ಸಿ. ಅಮ್ಮರೇ, ಅಮ್ಮ ನಿಂಬೆ ಹಣ್ಣು ಬಡಿಸಿ ವೇಸ್ಟೇಯ. ಯಾಕೆ ಬಿಗ್ರೆ? ಇವತ್ ನೀವು ತರಕಾರಿ ಸಾರಲ್ಲೇ ಊಟ ಮುಗಿಸ್ಬಿಟ್ರಿ, ಬಹು ಬೇಜಾರಾಯ್ತು. ಅದು ಅಪ್ಪ, ನಾನು ಅತ್ತೆ ದೇವ್ರ ವ್ರತ ಮಾಡ್ತಿದೀವಿ ಅಂತ ಗೊತ್ತು ತಾನೆ? ಮರ್ತೇ ಬಿಟ್ಟಿದೆ ಕಣಮ್ಮ, ಅದನ್ನೇ ಅಚ್ಚುಕಟ್ಟಾಗಿ ಬಡ್ಸಮ್ಮ.
ಸಮಾಧಾನ ಮಾಡ್ಕೊರಿ, ಯಾರು ಅವಸರ ಮಾಡ್ಬಾರ್ದು. ನೆಕ್ಸ್ಟ್ ಪಂಕ್ತಿ ನಿಮ್ದ. ಓಕೆ, 2 ಪೀಸ್ ಜಾಸ್ತಿ. ಬಾ ಜನಗಳ, 2 ಲಕ್ಷ ಕೊಟ್ಟು ಕೇಳ್ರಿ. ಈ ಕಾಲೋನಿದಾಗ ಇಷ್ಟು ದೊಡ್ಡ ಔತಣ ಕೂಟ ಎಲ್ಲಾದ್ರೂ ನೋಡಿದ್ರೇನ್ರಿ? ಯಾರಾದ್ರೂ ಮಾಡ್ಸಿದ್ರ? ಯಾರು ಮಾಡ್ಸಿಲ್ಲ. ಅದನ್ನ ನಮ್ಮ ರಾಮಪ್ಪನವ್ರು ಮಾಡ್ಸ್ಯಾರ. ಯಾರ ಸಲುವಾಗಿ? ಅವ್ರ ಅಳಿದೇವ್ರ ಸಲುವಾಗಿ. ನಮ್ಮ ಸಾಹೇಬ್ರು ನಿಮ್ಮ ಮನೆಯಾಗ ಒಬ್ಬರಾಗ್ಯಾರ. ಇವತ್ತಿನ ದಿನ ಸಾಹೇಬ್ರು ಅವ್ವರು ಸುಮನಕ್ಕರು ಕುಂತು ಕೂಡಿ ಊಟ ಮಾಡ್ತಾರ ಅಂದ್ರೆ ಲೆಕ್ಕ ಹಾಕ್ರಿ. ಅವರು ನಿಮ್ಮ ಮನಸ್ಸಾಗ ಎಷ್ಟೊಂದು ಹೊಕ್ಕಾರ ಅಂತ ಹೇಳಿ. ಅವ್ರು ಯಾರು ನೀವು ಅನ್ಯಾಯ ಮಾಡಬಾರ್ದು. ನಮ್ಮ ಸಾಹೇಬ್ರ ಅನ್ಯಾಯ ಮಾಡಬಾರ್ದು. ನೀವು ಸಮಾಧಾನ ಸಮಾಧಾನ. ಇವನ್ ಮಾತನ್ನ ಯಾರು ಸೀರಿಯಸ್ ಆಗಿ ತಗೋಬೇಡಿ. ಇವನ್ ಸ್ವಲ್ಪ ಓವರ್ ಎಕ್ಸೈಟ್ ಆಗ್ಬಿಡ್ತಾರೆ. ಇವತ್ತು ಔತಣ ಮಾಡ್ಸಿರೋದು ಪ್ರೀತಿಗೋಸ್ಕರ. ಇದ್ಯಾವ ಎಲೆಕ್ಷನ್ ಗಿಮಿಕ್ಕೂ ಅಲ್ಲ, ಡ್ರಾಮಾನೂ ಅಲ್ಲ. ನಾನು ಇಲ್ಲಿಗೆ ಬಂದಿರೋದು ನಿಮ್ ಜೊತೆ ಸಮಯ ಕಳೆಯೋದಕ್ಕೆ, ನಿಮ್ ಕಷ್ಟ ಸುಖನ ಅರ್ಥ ಮಾಡೋದು. ಎಲ್ಲರೂ ಹೊಟ್ಟೆ ತುಂಬ ಊಟ, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಸಂಕೋಚ ಪಡ್ಕೋಬೇಡಿ. ಸಾವಕಾಶ ತಗೋರಿ.